ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದು ನಾವು ಸುಲಭ ಆತ್ಮಜ್ಞಾನ ಎನ್ನುವಂತಹ ಮಾಲಿಕೆಯಲ್ಲಿ 3ನೆಯ ಸಂಚಿಕೆಯಾಗಿ ನಮ್ಮಲ್ಲೇ ಸಂತೋಷ ಇದೆ, ನಮ್ಮಲ್ಲೇ ಆನಂದ ಇದೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ. ಆನಂದ, ತೃಪ್ತಿ, ಸಂತೋಷ ಇವೆಲ್ಲವೂ ಕೂಡ ನಮ್ಮಲ್ಲೇ ಇದ್ದಾವೆ. ನಾವು ಈ ಮೂರನ್ನು ಹೊರಗಡೆಯಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅಂಗಡಿನಲ್ಲೂ ಸಿಕ್ಕೋದಿಲ್ಲ, ಯಾವ ಮಾಲಲ್ಲೂ ಸಿಕ್ಕೋದಿಲ್ಲ, ಯಾವ ಶೆಟ್ಟಿ ಅಂಗಡಿಲೂ ಸಹ ಸಿಕ್ಕೋದಿಲ್ಲ. ಸುಖ, ಶಾಂತಿ, ತೃಪ್ತಿ, ನೆಮ್ಮದಿ ಇವು ನಾವೇ ತಯಾರು ಮಾಡಿಕೊಂಡು ಒಳಗಡೆ ಇರ್ತಕ್ಕಂಥದ್ದನ್ನು ಜಾಗೃತ ಮಾಡಿಕೊಂಡು ಅನುಭವಿಸುವಂತಹ ಪರಮಾತ್ಮನೇ ನೀಡಿರ್ತಕ್ಕಂಥ ದೊಡ್ಡ ನಿಧಿ. ಇನ್ನು ಈ ದುರಾಸೆ ಇರ್ತಕ್ಕಂಥ ಜನಕ್ಕೆ ಹೊರಗಿನ ಪ್ರಪಂಚವನ್ನೇ ನೋಡ್ತಾ ಬಂದಿರತಕ್ಕಂಥ, ಹೊರಗಿನ ಪ್ರಪಂಚವನ್ನೇ ಅನುಭವಿಸ್ತಾ ಬಂದಿರತಕ್ಕಂಥ ಜನಕ್ಕೆ ನಮ್ಮ ಒಳಗಡೆಯೂ ಒಂದು ಪ್ರಪಂಚ ಇದೆ, ಅದು ಒಳಗಡೆ ನಾವು ಜರ್ನಿ ಮಾಡಬೇಕು. ಆ ಪರಮಾತ್ಮ ಇಟ್ಟಿರ್ತಕ್ಕಂಥ ನಿಧಿ ಏನಿದೆಯಲ್ಲ, ಆ ನಿಧಿನ ನಾವು ಹುಡುಕಬೇಕು. ಆ ಆನಂದದ ನಿಧಿ, ಆ ತೃಪ್ತಿಯ ನಿಧಿ, ಆ ಆತ್ಮಜ್ಞಾನದ ನಿಧಿ, ಆಧ್ಯಾತ್ಮಿಕದ ನಿಧಿ, ಆ ಬ್ರಹ್ಮಜ್ಞಾನದ ನಿಧಿ, ಅವೆಲ್ಲವನ್ನು ಕೂಡ ನಾವು ಹುಡುಕ್ಲಿಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಎದ್ದರೆ ನಮ್ಮ ಬದುಕು ಎಷ್ಟು ದುಸ್ಸರವಾಗಿದೆ ಅಂತಂತಂದರೆ, ಈ ಹೊರ ಜಗತ್ತಿಗೆ ಅಂಟ್ಕೊಂಡು ಬಿಟ್ಟಿದ್ದೀವಿ. ಎಲ್ಲವನ್ನು ಕೂಡ ಹೊರಗಡನೇ ಪಡಿಲಿಕ್ಕೆ ನೋಡ್ತೀವಿ. ಈ ದುರಾಸೆ ಇರ್ತಕ್ಕಂಥ ನಮ್ಮಂಥ ಜನಕ್ಕೆ ಆ ಕಲ್ಪವೃಕ್ಷವನ್ನು ತಂದುಕೊಟ್ರೂ ಕೂಡ ಸಾಕಾಗಲ್ಲ, ಆ ಕಾಮಧೇನುವನ್ನು ತಂದುಕೊಟ್ರೂ ಕೂಡ ಸಾಕಾಗೋದಿಲ್ಲ. ಯಾಕೆ ಅಂತಂದರೆ ನಾವು ಆ ರೀತಿಯ ಹೊರಗಿನ ಪದಾರ್ಥಗಳಿಗೆ, ಆ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟಿದ್ದೀವಿ. ಆ ಒಳಗಾಗಿರೋದ್ರಿಂದ ನಮ್ಮನ್ನು ಯಾರೂ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಆ ಹೊರಗಿನ ವಸ್ತುಗಳಿಗೆ ನಾವು ನಮ್ಮ ತೃಪ್ತಿಯನ್ನು, ನಮ್ಮ ಆನಂದವನ್ನು ಮಾರ್ಕೊಂಡು ಬಿಟ್ಟಿದ್ದೀವಿ. ನಾವು ಯಾರಾದ್ರೂ ಏನಪ್ಪ ಹೇಗಿದ್ದೀಯಾ, ಅನುಕೂಲವಾಗಿದ್ದೀಯಾ ಅಂತ ಕೇಳಿದ್ರೆ ಆ ಮನುಷ್ಯ ಏನು ಆನಂದವನ್ನು ಅನುಭವಿಸ್ತಾ ಇದ್ದಾನೆ, ಏನು ಸುಖವಾಗಿದ್ದಾನೆ ಅದನ್ನು ಹೇಳೋದಿಲ್ಲ. ಅವನ ಕಷ್ಟಗಳನ್ನೇ ಹೇಳ್ತಾನೆ. ಸುಖ ಅನುಭವಿಸ್ತಾ ಇರ್ತಕ್ಕಂಥ ಸುಖಗಳನ್ನು ಅವನು ಹೇಳೋದೇ ಇಲ್ಲ. ದೇವರು ಬರೀ ಕಷ್ಟನೇ ಕೊಟ್ಬಿಟ್ಟಿದ್ದಾನೇನೋ, ಏನು ಇವ್ರಿಗೆ ಸುಖ ಕೊಟ್ಟೇ ಇಲ್ವೇನೋ, ಇವರೇನು ಅನುಭವಿಸೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಕಾರಣ, ಒಳ್ಳೆಯದನ್ನು ಗುರುತಿಸುವಂತಹ, ದೇವರು ಕೊಟ್ಟಿರ್ತಕ್ಕಂಥದ್ದನ್ನು ಅನುಭವಿಸಿ ನಾನು ಏನು ಅನುಭವಿಸ್ತಾ ಇದ್ದೇನೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾನೆ. ಮರೆತುಬಿಟ್ಟು ಅಯ್ಯೋ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನಪ್ಪ, ಏನೋ ಸ್ವಲ್ಪ ಕಷ್ಟಗಳು, ಕಾರ್ಪಣ್ಯಗಳು ಬರ್ಬೋದು, ದುಃಖಗಳು ಬರ್ಬೋದು, ಅದೇನು ದೊಡ್ಡ ವಿಚಾರನಾ? ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನಪ್ಪ ಅಂದರೆ ಮುಗ್ದೋಯ್ತು. ಮನುಷ್ಯ ಯಾವಾಗಲೂ ನೆಗೆಟಿವ್ ಥಿಂಕಿಂಗೇ ಮಾಡ್ತಾ ಇರ್ತಾನೆ, ಕೆಟ್ಟದ್ದನ್ನೇ ಭಾವಿಸ್ತಾ ಇರ್ತಾನೆ, ಬೇರೆಯವರು ಕೂಡ ಕೆಟ್ಟದ್ದನ್ನೇ ಬಯಸ್ತಾ ಇದ್ದಾನೆ. ತಾನು ಹುಟ್ಟಿದಾಗಿಂದ ಒಂದಷ್ಟು ದಿನ ಬಾಲ್ಯ ಕಳೀತಾನೆ, ಬಾಲ್ಯದ ನಂತರ ವಿದ್ಯೆ ಅದೊಂದಷ್ಟು ವರ್ಷ ಕಲಿತಾನೆ, ನಂತರ ಯೌವನ ಬರ್ತದೆ. ಆ ಯೌವನದಲ್ಲಿ ಕನ್ಯೆ ನೋಡೋದು, ಮದುವೆ ಆಗೋದು, ನಂತರ ಉದ್ಯೋಗ ಗಳಿಸ್ಲಿಕ್ಕೆ ಅಲಿಯೋದು, ಉದ್ಯೋಗ ಗಳಿಸೋದು, ಯಾವ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇರ್ತಾನೋ ಅಲ್ಲಿ ಇದ್ಕೊಂಡೇ ಇನ್ನೊಂದು ಕಂಪನಿ ಹೆಚ್ಚು ಕೊಟ್ಟರೆ ಅಲ್ಲಿ ಹೋಗ್ಬೋದು, ಇನ್ನೂ ಹೆಚ್ಚು ದುಡಿಬೋದು, ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೋದು ಅಂಥೇಳಿ ಮತ್ತೊಂದು ಕಂಪನಿಗಳು ಹುಡುಕ್ತಾ ಇರ್ತಾನೆ. ಈ ಕಂಪನಿಗಂತ ಹೆಚ್ಚು ಸಂಬಳ ಸಿಗೋದಾದರೆ ಇದನ್ನು ಬಿಟ್ಟು ಅಲ್ಲಿ ಹೋಗ್ತಾನೆ. ಅವನಿಗೆ ಏನು ಗಳಿಕೆ ಬಂದ್ಬಿಡ್ತದೆ, ಗಳಿಕೆ. ಆ ಗಳಿಕೆ ಅಂತಕ್ಕಂಥದ್ದು ಹೇಗೆ ಅವನ ಸಂಸಾರ ದೊಡ್ಡದಾಗುತ್ತೆ, ಹಾಗೆ ಅವನ ಬೇಡಿಕೆಗಳು ಜಾಸ್ತಿ ಆಗುತ್ತೆ, ಅವನ ಬಯಕೆಗಳು ಜಾಸ್ತಿ ಆಗ್ತವೆ. ಆ ಬೇಡಿಕೆಗಳು, ಬಯಕೆಗಳು ಜಾಸ್ತಿ ಆಗ್ತಾ ಆ ಬಯಕೆಗಳನ್ನು ನೀಗಿಸುವ ದೃಷ್ಟಿಯಲ್ಲಿ, ಅವನ್ನು ಪೂರೈಸುವ ದೃಷ್ಟಿಯಲ್ಲಿ ಅವನು ಹೆಂಗೆ ದುಡಿತಾನೆ ಅಂತಂದರೆ, ಅವನು ಏನಕ್ಕೆ ಬಂದ, ಏನು ಮಾಡ್ದ, ಏನು ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನೇ ಪ್ರಜ್ಞೆ ಇಲ್ಲದೆ ಸಂಪೂರ್ಣ ತನ್ನ ತನು, ಮನ, ತಾನು ದುಡಿದ ಧನ ಎಲ್ಲವನ್ನೂ ಸಹ ವ್ಯಯ ಆಗುವ ರೀತಿಯಲ್ಲಿ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆಗೆ ಸೀಮಿತ ಮಾಡಿಕೊಂಡು ಬಾಡಿಗೆ ಹೆತ್ತು
ಬಾಡಿಗೆ ಎತ್ತು ಈ ಕತ್ತೆ ಥರ ದುಡಿತಾನೆ. ಎಂದೂ ಕೂಡ ಅವನು ಆತ್ಮಜ್ಞಾನದ ವಿಚಾರವನ್ನು ಮಾತಾಡಲಿಲ್ಲ, ಪಾರಮಾರ್ಥಿಕದ ಬಗ್ಗೆ ಮಾತಾಡಲಿಲ್ಲ, ಒಂದು ಲಿಂಗಪೂಜೆ ಬಗ್ಗೆ ಮಾತಾಡಲಿಲ್ಲ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಲಿಲ್ಲ. ಇವೆಲ್ಲವನ್ನು ಬಿಟ್ಟುಬಿಟ್ಟ. ಬರೀ ಗಳಿಕೆ, ಉದರ ಪೋಷಣೆ, ತನ್ನನ್ನು ಅವಲಂಬಿಸಿರ್ತಕ್ಕಂಥವ್ರನ್ನ ಸುಖವಾಗಿಡೋದು, ಇಷ್ಟಕ್ಕೆ ಅವನು ಸೀಮಿತ ಮಾಡಿಕೊಂಡು ಬಿಟ್ಟ. ಆದರೆ ಪರಮಾತ್ಮನೇ ಮರೆತು ಬಿಡ್ತಾನೆ. ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ, ಅಕ್ಕರವು ಲೇಖಕ್ಕೆ, ತರ್ಕ ತಾ ವಾದಕ್ಕೆ, ಮಿಕ್ಕ ಓದುಗಳು ತಿರುಪೆಗೆ, ಮೋಕ್ಷಕ್ಕೆ 2 ಅಕ್ಷರವೇ ಸಾಕು ಸರ್ವಜ್ಞ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತಂದರೆ, ಮನುಷ್ಯ ಓದ್ತಾನೆ, ಅವು ಎಷ್ಟು ಓದುದೂ ಕೂಡ ಅಕ್ಕರವು ಲೇಖಕ್ಕೆ, ಬರೆಯಕ್ಕೆ ಹೋದಕ್ಕೆ ಬಂದರೆ ಮುಗೀತು ಅಂತ ಹೇಳ್ತಾರೆ. ಬರೆಯಕ್ಕೆ ಹೋದಕ್ಕೆ ಬರುತ್ತಾ? ಸಾಕು, ಅದೇ ನಿನ್ನ ವಿದ್ಯಾಭ್ಯಾಸ. ಇನ್ನು ತರ್ಕ ತಾ ವಾದಕ್ಕೆ ನೀನು ಎಷ್ಟು ಬುದ್ಧಿವಂತನಾಗ್ತೀಯೋ, ಎಷ್ಟು ತರ್ಕ ಮಾಡುವಂತಹ ಪ್ರಾವೀಣ್ಯತೆಯನ್ನು ನೀನು ಪಡಿತೀಯೋ, ಎಷ್ಟು ನಿನಗೆ ಜ್ಞಾನ ಸಂಪಾದನೆ ಮಾಡ್ತೀಯೋ, ಅದೆಲ್ಲವೂ ಕೂಡ ಬರೀ ತರ್ಕದ ಮಾತುಗಳಷ್ಟೇ, ತರ್ಕ ತಾ ವಾದಕ್ಕೆ. ಇನ್ನು ಮಿಕ್ಕ ಓದುಗಳು ತಿರುಪೆಗೆ. ಇನ್ನು ಏನೇನು ನಾವು ಓದ್ತೀವೋ ಆ ಕೋರ್ಸು, ಈ ಕೋರ್ಸು, ಇನ್ನೊಂದು ಡಿಗ್ರಿಗಳು, PhDಗಳು, ಡಿಪ್ಲೊಮೊಗಳು, ಫಾರಿನ್ ರಿಟರ್ನು, ಅದು ಇದು ಎಲ್ಲ ಏನೇನು ಮಾಡ್ತೀವೋ ಅವೆಲ್ಲವೂ ಕೂಡ ತಿರುಪೆಗೆ ಅಂದರೆ ಹೊಟ್ಟೆಪಾಡಿಗೆ. ಇವೆಲ್ಲವೂ ಕೂಡ ಹೊಟ್ಟೆಪಾಡಿಗೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥ 2 ಅಕ್ಷರದ ಮಹತ್ವವನ್ನು ನಾವು ತಿಳ್ಕೊಳ್ಳೇ ಇಲ್ವಲ್ಲ. ಅದು ಯಾವುದಪ್ಪ ಅಂತಂದರೆ, ಮೋಕ್ಷಕ್ಕೆ 2 ಅಕ್ಷರವೇ ಸಾಕು ಸರ್ವಜ್ಞ. ಆ ಶಿವ ಅಂತಕ್ಕಂಥ 2 ಪದದ 2 ಅಕ್ಷರದ ಆ ಪರಮಾತ್ಮ ಇದ್ದಾನೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ. ಬರೀ ವಿದ್ಯೆ ಕಲ್ತಿದ್ದಾಯಿತು, ತರ್ಕ ಮಾಡಿದ ಕಲ್ತಿದ್ದಾಯಿತು, ದುಡಿಯೋದು ಕಲ್ತಿದ್ದಾಯಿತು, ಎಲ್ಲವೂ ಆಯಿತು. ಆದರೆ ಅವನು ಆ ಪರಮಾತ್ಮ ಅಂತಕ್ಕಂಥ 2 ಅಕ್ಷರದ ಶಿವ, ಆ ಮೋಕ್ಷ ಕೊಡುವಂತಹ ಆ ಶಿವ ಅಂತಕ್ಕಂಥ 2 ಆ ಶಬ್ದಗಳನ್ನು ಅವನು ಕಿವಿ ಮೇಲೂ ಹಾಕ್ಕೊಳ್ಳಿಲ್ಲ. ಆ ಪರಮಾತ್ಮನನ್ನು ಅವನು ಅಭ್ಯಾಸ ಮಾಡಲಿಕ್ಕೂ ಹೋಗಲಿಲ್ಲ, ನೋಡುವಂಥ ಪ್ರಯತ್ನವೂ ಪಡಲಿಲ್ಲ. ಹೀಗಾಗಿ ಬಾಡಿಗೆ ಎತ್ತು ದುಡ್ದಂಗೆ ದುಡಿದು ಬರೀ ಅವನ ಸಂಸಾರಕ್ಕೆ ಅವನ ತ್ಯಾಗ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ತ್ಯಾಗ ಮಾಡ್ತಾನೆ. ಆದರೆ ಅಂಥ ಸಂಸಾರಿ ತಿಳ್ಕೊಳ್ಬೇಕು, ನಾವು ದುಡ್ದಿದ್ದಲ್ಲ ಅದು ನಮಗಲ್ಲ, ನಾವು ದುಡಿದು ಸಂಪಾದನೆ ಮಾಡಿ ಇಟ್ಟಂತಹ ಆಸ್ತಿಗಳು, ಜಮೀನುಗಳು, ಬ್ಯಾಂಕ್ ದುಡ್ಡು, ಒಡವೆ, ವಸ್ತ್ರ ಇವೆಲ್ಲವೂ ಕೂಡ ನಮ್ಮ ಮಕ್ಕಳು ಮತ್ತು ನಮ್ಮ ಮೊಮ್ಮಕ್ಕಳು, ಅದರ ಮೊಮ್ಮಕ್ಕಳು, ಅವ್ರ ಪಾಲು. ಹಂಗಾರೆ ನಮಗೆ ಬಂದಿದ್ದೇನಪ್ಪ ಅಂತಂದರೆ, ಇದರ ಮಧ್ಯೆ ನಾವು ಪಾರಮಾರ್ಥ ಮಾಡ್ತೀವಲ್ಲ, ಪರಮಾತ್ಮನ ಧ್ಯಾನ ಮಾಡ್ತೀವಲ್ಲ, ಅವನಿಗೋಸ್ಕರ ಒಂದಷ್ಟು ಸಮಯವನ್ನು ಮೀಸಲಿಡ್ತೀವಲ್ಲ, ಅವನನ್ನು ಧ್ಯಾನ ಮಾಡ್ತಾ ಒಂದಷ್ಟು ಸಮಯ ಅವನ ಜೊತೆಯಲ್ಲಿ ಬೆರಿತೀವಲ್ಲ, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತೀವಲ್ಲ, ಇದು ನಮ್ಮ ಜೊತೆ ಬರೋದು, ಇದು ನಮ್ಮ ಸ್ವಾರ್ಥ, ಇದು ನಮ್ಮ ಅಕೌಂಟ್, ಇದು ಮಾತ್ರ ನಮ್ಮ ಅಕೌಂಟಿಗೆ ಬರ್ತದೆ, ಇದು ಮಾತ್ರ ಸಾರ್ಥಕತೆ ಆಗುತ್ತೆ. ಉಳಿದಿದ್ದೆಲ್ಲವೂ ಕೂಡ ನಮ್ಮ ಮುಂದಿನ ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಮೊಮ್ಮಕ್ಕಳ ಪಾಲಾಗುತ್ತೆ. ನಾವು ಮಾಡಿದ್ದೆಲ್ಲವೂ ಕೂಡ ಎಲ್ಲ ವ್ಯರ್ಥವಾಯಿತು. ಇದಕ್ಕೋಸ್ಕರ ವಿದ್ಯೆ ಕಲ್ತ್ವಾ? ಮುಂದಿನ ಮಕ್ಕಳಿಗೆ ಆಸ್ತಿ ಮಾಡಲಿಕ್ಕೋಸ್ಕರ ವಿದ್ಯೆ ಕಲ್ತ್ವಾ? ಮುಂದಿನ ಮೊಮ್ಮಕ್ಕಳಿಗೆ ಕುಂತ್ಕೊಂಡು ತಿನ್ನೋದಕ್ಕೆ ಮಾಡೋದಕ್ಕೋಸ್ಕರ ನಾವು ಉದ್ಯೋಗ ಹಿಡಿದ್ವಾ? ಇದಕ್ಕೋಸ್ಕರ ಸಂಸಾರ ಕಟ್ಕೊಂಡ್ವಾ? ಇದರಿಂದ ತಪ್ಪು ಅಂತ ಹೇಳೋದಿಲ್ಲ. ನಮಗೆ ಇವೆಲ್ಲವೂ ಇರಲಿ, ಯಾರು ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಆದರೆ ವಿಷಯಗಳಿಗೆ ಗುಲಾಮರಾಗಿ ಇದೇ ನಿಜವಾದಂಥ ಬದುಕು ಅಂತ ತಿಳ್ಕೊಂಡು ಪಾರಮಾರ್ಥವನ್ನು ಮಾಡದರೇನೆ, ಪರಮಾತ್ಮನನ್ನು ನೆನೆಯದೆ ನಾವು ಹೋದರೆ ಅದಕ್ಕೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಕೊಟ್ಟೋನು, ನಮ್ಮನ್ನು ಸಾಕ್ತಾ ಇರೋನು ಒಬ್ಬ ಇದ್ದಾನಲ್ಲ, ಅವನನ್ನು ನಾವು ಒಂದು ದಿನವೂ ಕೂಡ ಜ್ಞಾನ ಮಾಡದೆ, ಅವನನ್ನು ನಾವು ಜ್ಞಾಪಿಸಿಕೊಳ್ಳದೆ, ಅವನನ್ನು ಪೂಜೆ ಮಾಡದೆ ಇದ್ದರೆ
ಇದೇ ಬದುಕು ಅಂತ ನಾವು ತಿಳ್ಕೊಂಡ್ರೆ ಅದು ನಮ್ಮ ಪೂರ್ವಜನ್ಮದ ಕರ್ಮ. ನಾವು ಈ ವಿಷಯ ಚಿಂತನೆಗಳನ್ನು ಬಿಟ್ಟು ನಾವು ಮುಕ್ತರಾಗುವುದೇ ವೈರಾಗ್ಯ. ಚಿಂತೆ ಮತ್ತು ವಿಷಯ ಮುಕ್ತನಾಗಬೇಕು, ದುಃಖ ಮುಕ್ತನಾಗಬೇಕು. ಇದರಲ್ಲೆಲ್ಲ ದುಃಖ ಇದೆ. ಇವು ನಾವು ಆಸ್ತಿ ಮಾಡ್ತೀವಿ, ಅದರಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀವಿ. ಅದು ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಅದನ್ನು ಮಾಡಲಿಕ್ಕೆ ಹೋಗಿ ಸಾಲ ಸೂಲ ಮಾಡಿ ಬಡ್ಡಿ ಭಾಷೆಗಳನ್ನು ಕಟ್ಟಿ ನಾವು ಬ್ಯಾಂಕಿಗೆ EMI ಕಟ್ಟಕ್ಕಾಗ್ದಲೇ ಅವನ ಮನೆ ಹತ್ರ ಬಂದು ಗಲಾಟೆ ಮಾಡಿ ನೋಟಿಸ್ ಕೊಟ್ಟು ಅಕ್ಕದ ಪಕ್ಕವರ ಎಲ್ಲರೂ ನೋಡಂಗಾಗಿ ನಾವು ಮಾನ ಮರ್ಯಾದೆ ಹೋಗಿ ಎಲ್ಲ ಆ ರೀತಿಯೆಲ್ಲ ನಾವು ಸಂಪಾದನೆ ಮಾಡಿರ್ತೀವಿ. ಅದು ನಮಗೆ ದುಃಖನೂ ತರ್ತದೆ, ಚಿಂತೆನೂ ತರ್ತದೆ. ನಮ್ಮ ಅಗತ್ಯಕ್ಕಿಂತ ಹೆಚ್ಚು ನಾವು ಆಸ್ತಿ ಸಂಪಾದನೆ ಮಾಡಲಿಕ್ಕೆ ಹೋಗೋದು, ಸುಖವನ್ನು ಅರಸಿಕೊಂಡು ಹೋಗೋದು. ಹೊರಗಡೆ ಭೌತಿಕ ಪ್ರಪಂಚದ ವಸ್ತುಗಳಲ್ಲಿ ಸುಖ ಇದೆ ಅಂತ ನಾವು ತಿಳ್ಕೊಂಡು ಹೋಗ್ತೀವಲ್ಲ, ಅದರಲ್ಲಿ ಸುಖ ಇಲ್ಲ. ಆದ್ದರಿಂದ ಅಲ್ಲಿ ನಾವು ವೈರಾಗ್ಯವನ್ನು ತಾಳಬೇಕು. ವೈರಾಗ್ಯ ಅಂತಂದರೆ ಹೆಂಡತಿ ಮಕ್ಕಳನ್ನ ಬಿಡೋದು ಅಂತಲ್ಲ. ವಿಷಯ, ದುಃಖ, ಚಿಂತೆಗಳಿಂದ ನಾವು ಮುಕ್ತರಾಗಬೇಕು. ಇದನ್ನೇ ವೈರಾಗ್ಯ ಅನ್ನುವಂಥದ್ದು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದಂತಹ ನಮ್ಮ ಸಮಯ, ಉಳಿದಂತಹ ನಮ್ಮ ಸಂಪತ್ತು ಇವೆಲ್ಲವನ್ನು ಕೂಡ ನಾವು ಸಮಾಜಕ್ಕೆ ಕೊಡಬೇಕು, ದೇವತಾ ಕಾರ್ಯಗಳಿಗೆ ಕೊಡಬೇಕು, ಧರ್ಮ ಕಾರ್ಯಗಳಿಗೆ ಕೊಡಬೇಕು, ಸಮಾಜ ಸೇವೆ ಮಾಡಬೇಕು. ಅದು ಬಿಟ್ಟು ನಾನು ಗಳಿಸಿದ್ದಲ್ಲ ನನ್ನದು ಅಂತ ಕೂತ್ಕೊಂಡ್ರೆ ನಾವು ಗಳಿಸಿದ್ದು ನಮ್ಮದಲ್ಲ, ನಾವು ಗಳಿಸಿದ್ದು ಮುಂದಿನವರ ಪಾಲು ಅನ್ನೋದನ್ನು ಮೊದಲು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು. ನಾವು ಗಳಿಸಿದ್ದು ಮುಂದಿನವರ ಪಾಲು, ಪಾರಮಾರ್ಥ ಮಾತ್ರ ನಮ್ಮದು. ಏನು ನಾವು ಪಾರಮಾರ್ಥ ಮಾಡ್ತೀವಲ್ಲ, ಸೇವೆ ಮಾಡ್ತೀವಲ್ಲ, ದಾನ ಧರ್ಮ ಮಾಡ್ತೀವಲ್ಲ, ಸಮಾಜದ ಜೊತೆಯಲ್ಲಿ ಬೆರಿತೀವಲ್ಲ, ಅದು ಮಾತ್ರ ನಮ್ಮದು. ಉಳಿದಿದ್ದು ಯಾವುದೂ ಕೂಡ ನಮ್ಮದಲ್ಲ. ಅದು ಎಲ್ಲವನ್ನು ಕೂಡ ಬಿಟ್ಟು ಹೋಗುವಂಥದ್ದು. ನಾವು ಎಲ್ಲವನ್ನು ಕೂಡ ಗಳಿಸಿರ್ತೀವಿ. ಅದು ವಾಮ ಮಾರ್ಗ ಇರ್ಬೋದು, ಒಳ್ಳೆ ಮಾರ್ಗ ಇರ್ಬೋದು, ಗಳಿಸಿರ್ತೀವಿ. ಆ ಆಸ್ತಿಗಳನ್ನೇ ನಂಬಿ ಕೂತಿರ್ತೀವಿ. ಆದರೆ ಅದರಲ್ಲಿ ಸುಖ ಇಲ್ಲ ಅನ್ನುವಂತಹ ವಿಚಾರ ನಮಗೆ ತಿಳಿಯುವಷ್ಟರೊಳಗಡೆ ನಮಗೊಂದು 70 ವರ್ಷನೋ 80 ವರ್ಷನೋ ಆಗಿಬಿಟ್ಟಿರ್ತದೆ. ಆವಾಗ ನಮಗೆ ಮುಪ್ಪು ಸಮೀಪಿಸಿದಿರುತ್ತೆ. ಮುಪ್ಪು ಮತ್ತು ರೋಗ ಎರಡೂ ಕೂಡ ನಮ್ಮ ಸಮೀಪ ಬರ್ತಾ ಇರ್ತದೆ, ಬಂದ್ಬಿಟ್ಟಿರ್ತದೆ. ಈ ವಿಷಯಾದಿಗಳೂ ಸಹ ನಮ್ಮನ್ನ ಕಾಡ್ತಾನೇ ಇರ್ತವೆ, ಅವತ್ತೂ ಬಿಡೋದಿಲ್ಲ. ನಮ್ಮ ಮೊಮ್ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ವರ ಸಿಕ್ಕಲಿಲ್ಲ, ನನಗಿರ್ತಕ್ಕಂಥ 3 ಮಕ್ಕಳಲ್ಲಿ 2 ಮಕ್ಕಳು ಫಾರಿನಲ್ಲಿದ್ದಾರೆ, ಇನ್ನೊಬ್ಬ ಮಗ ಇಂಡಿಯಾದಲ್ಲೇ ಇದ್ದಾನೆ, ಅವನು ಅತ್ಲಾಗ ಫಾರಿನ್ಗೆ ಹೋಗ್ಬಿಟ್ಟಿದೆ, ಚೆನ್ನಾಗಿರೋದು. ಈ ರೀತಿ ಕನಸು ಆ ಒಂದು ವಯಸ್ಸಲ್ಲೂ ಸಹ ಈ ರೀತಿ ಕನಸು. ಯಾರೋ ಬಂದು ಕೇಳ್ತಾರೆ, ಹೇಗಿದ್ದಾರಪ್ಪ ಮಕ್ಕಳು? ನನ್ನ ಮಕ್ಕಳು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಒಬ್ಬ ಇಂಗ್ಲೆಂಡಲ್ಲಿದ್ದಾನೆ, ಒಬ್ಬ ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಕೊನೆಯವನಿದ್ದಾನಲ್ಲ ಅವನು ಯಾವ್ದಾರ ದೇಶಕ್ಕೆ ಹೋಗ್ಬಿಟ್ರೆ ನನಗೆ ಭಾರಿ ಖುಷಿ. ನೋಡಿ ಎಂಥ ಆಸೆಯನ್ನು ಇವರು ಬಯಸ್ತಾರೆ ಅಂತಂದರೆ, ಇವರಿಗೆ ಮುಪ್ಪಿನ ಕಾಲದಲ್ಲಿ ಒಂದು ಮಾತ್ರೆ ಕೊಡೋರು ಇರೋದಿಲ್ಲ, ಇವರ ಮುಪ್ಪಿನ ಕಾಲದಲ್ಲಿ ಒಂದು ಬಿಸಿ ನೀರು ಕೊಡೋರು ಇರೋದಿಲ್ಲ, ಇವರ ಅಗತ್ಯಗಳನ್ನು ಪೂರೈಸುವಂತಹ ಒಬ್ಬ ಮಗ ಇರುವುದಿಲ್ಲ, ಮಗಳಿರುವುದಿಲ್ಲ. ಇವ್ರಿಗೇನು ಹುಚ್ಚು ಅಂತಂದರೆ, ನನ್ನ ಮಕ್ಕಳು ಹೊರದೇಶದಲ್ಲಿದ್ದಾರೆ, ನನ್ನ ಮಕ್ಕಳಿಗೆ ಲಕ್ಷ ಲಕ್ಷ ಹಣ ಗಳಿಸ್ತಾರೆ, ಅವ್ರಿಗೆ ಅಷ್ಟು ವರಮಾನ ಇದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ, ಇವರ ಬಂಧು ಬಾಂಧವರಲ್ಲಿ ಹೇಳ್ಕೊಳ್ಳೋದ್ರಲ್ಲಿ, ಇವರ ನೆಂಟರಿಷ್ಟರಲ್ಲಿ, ಇವರ ರಕ್ತ ಸಂಬಂಧಿಗಳಲ್ಲಿ ಹೇಳ್ಕೊಳ್ಳೋದ್ರಲ್ಲೇ ಇವ್ರಿಗೆ ಬಹಳ ತೃಪ್ತಿ. ಇವರಿಗೆ ಊಟ ಇಲ್ಲದಿದ್ರೂ ಪರವಾಗಿಲ್ಲ, ಇವರ ಕಷ್ಟ ಸುಖಗಳನ್ನು ನೋಡಲಿಕ್ಕೆ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ. ಇವ್ರಿಗೆ ಅಷ್ಟು ಹೇಳ್ಕೊಳ್ಳುವಂಥದ್ದು ಮನಸ್ಸು ಅಷ್ಟೊಂದು ಇವರಿಗೆ ಒಂದು ರೀತಿ ಆಗ್ಬಿಟ್ಟಿರ್ತದೆ. ಒಟ್ಟಿನಲ್ಲೇನು, ಇವರು ಸುಖ ತ್ಯಾಗ ಮಾಡಿದ್ರೂ ಸರಿ ಇವರ ವಂಶದವರು ಇವ್ರನ್ನ ಹೊಗಳಬೇಕು. ಅವ್ರ ಮಕ್ಕಳಿಗೆ ಏನಪ್ಪ, ಅವ್ರು ಅಲ್ಲಿದ್ದಾರೆ, ಇವ್ರು ಇಲ್ಲಿದ್ದಾರೆ, ಬೇರೆ ದೇಶದಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ. ಕೊನೆಗೆ ಇವ್ರ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತಂದರೆ, ಇವರು ಪೇಯ್ಡ್ ಹಾಸ್ಟೆಲ್ಗಳಲ್ಲಿ ಹೋಗಿ ಇರಬೇಕಾಗುತ್ತೆ. ಯಾಕೆಂದರೆ ಮನೆಯಲ್ಲಿ ನೋಡ್ಕೊಳ್ಳೋರಿಲ್ಲ, ಯಾರನ್ನ ಒಬ್ಬರನ್ನು ನೇಮಿಸಿರ್ತಾರೆ, ಅವರು ಸರಿಯಾಗಿ ಸೇವೆ ಮಾಡೋದಿಲ್ಲ,
ನಮ್ಮ ಮಕ್ಕಳೇ ನಮಗೆ ಸರಿಯಾಗಿ ಸೇವೆ ಮಾಡಲಿಲ್ಲ ಅಂತಂದರೆ ಸಂಬಳಕ್ಕಿಟ್ಟಂಥವ್ರು ಎಷ್ಟು ದಿನ ಕೆಲಸ ಮಾಡಲಿಕ್ಕಾಗುತ್ತೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ನೋಡ್ಕೊಳಕ್ಕೆ ಆಗೋದಿಲ್ಲ. ಕೊನೆಗೆ ಆ ಮಕ್ಕಳೆಲ್ಲ ಏನು ಮಾಡ್ತಾರೆ, ತೀರ್ಮಾನ ಮಾಡಿಬಿಟ್ಟು ಯಾವುದೋ ಒಂದು ಪೇಯ್ಡ್ ಹಾಸ್ಟೆಲಲ್ಲಿ ಇಟ್ಟುಬಿಡ್ತಾರೆ. ಪೇಯ್ಡ್ ಹಾಸ್ಟೆಲ್ ಇಟ್ಟ ಮೇಲೆ ನಮ್ಮನ್ನು ಪೇಯ್ಡ್ ಹಾಸ್ಟೆಲಲ್ಲಿ ಇಟ್ಬಿಟ್ಟಿದ್ದಾರೆ, ಎಲ್ಲೋ ಆಶ್ರಮದಲ್ಲಿ ಇಟ್ಟುಬಿಟ್ಟಿದ್ದಾರೆ, ಅಲ್ಲಿಂದ ದುಡ್ಡು ಕಳಿಸ್ತಾರೆ. ದುಡ್ಡನ್ನೇನು ತಿನ್ನೋಕ್ಕಾಗುತ್ತಾ? ತಿನ್ನಲಿಕ್ಕಾಗೋದಿಲ್ಲ. ಅನ್ನನೇ ಊಟ ಮಾಡಬೇಕು. ಅಲ್ಲಿ ಯಾವುದೋ ಒಂದು ಹಾಸ್ಟೆಲಲ್ಲಿ ಇಡ್ತಾರೆ, ಅದು ಚೆನ್ನಾಗಿ ಐಫೈವಾಗಿರ್ತದೆ, ಎಲ್ಲವೂ ಇರ್ತದೆ. ಆದರೆ ಮಕ್ಕಳು ಜೊತೆಲಿದ್ದುಕೊಂಡು ಸಂಸಾರದ ಜೊತೆಯಲ್ಲಿ ಇದ್ದಂತಹ ಸಾಮರಸ್ಯ, ಆ ಸುಖ ಅವು ಎಲ್ಲೂ ಹೊರಗಡೆ ಸಿಕ್ಕುವುದಿಲ್ಲ. ಆವಾಗ ಮತ್ತೆ ನೋವು, ಅಯ್ಯೋ ದೇವರೇ ನನಗೆ ಮುಪ್ಪು ಬರ್ತಾ ಇದೆ, ಈ ಕಾಯಿಲೆಗಳು ಬೇರೆ ಅಟ್ಯಾಚ್ ಆಗಿಬಿಟ್ಟಿದೆ, ಇಂಥ ಸಂದರ್ಭದಲ್ಲಿ ನನ್ನ ಕಷ್ಟವನ್ನು ನೋಡಲಿಕ್ಕೆ ಯಾರೂ ಇಲ್ವಲ್ಲ, ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಲಿಕ್ಕೆ ಯಾರೂ ಇಲ್ವಲ್ಲ, ಅದು ಒಂದು ಕೊರಗು, ಅದು ಒಂದು ನೋವು. ಇನ್ನು ನಮ್ಮ ಪ್ರಾರಬ್ಧ ಕರ್ಮಗಳ ರೀತಿಯಲ್ಲಿ ನಮಗೆ ಬಿಟ್ಟಿರಲಾರದಂತಹ ದುರಭ್ಯಾಸಗಳೇನಾದ್ರು ಇತ್ತು ಅಂತಂದರೆ ಅದು ಒಂದು ಕಡೆ ಅಷ್ಟು ಕಾಡ್ತವೆ. ಬಿಟ್ಟಿರಲಾರದ ದುರಭ್ಯಾಸಗಳು ಕುಡಿತಾ ಇರ್ಬೋದು, ತಂಬಾಕಿರ್ಬೋದು, ಸಿಗರೇಟ್ ಇರಬಹುದು, ಅಥವಾ ಇನ್ಯಾವುದೇ ದುರಭ್ಯಾಸಗಳು ಅವು ಸಹ ಕಾಡದೆ ಬಿಡೋದಿಲ್ಲ. ಇವೆಲ್ಲವೂ ಕೂಡ ಮಾಯೆ. ಮನುಷ್ಯ ಈ ಮಾಯಾ ಪ್ರಪಂಚದಲ್ಲಿ ಮಾಯೆಗೆ ಒಳಗಾಗಿ ಆ ಮಾಯೆಯ ಮುಸುಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇದೇ ಪ್ರಪಂಚ, ನನ್ನ ಮನೆಯಲ್ಲಿ ಸುಖ ಇದೆ, ನನ್ನ ಆಸ್ತಿಯಲ್ಲಿ ಸುಖ ಇದೆ, ನನ್ನ ಹೆಂಡತಿ ಮಕ್ಕಳಲ್ಲಿ ಸುಖ ಇದೆ, ನನ್ನ ಮಕ್ಕಳು ಹೊರದೇಶದಲ್ಲಿ ಹೋಗಿ ದುಡಿಯೋದ್ರಲ್ಲಿ ಸುಖ ಇದೆ, ಇದರಲ್ಲೇ ಕಾಲ ಕಳೆದು ಹೋಗಿಬಿಡ್ತಾನೆ. ಒಬ್ಬನಿಗೆ ಒಂದು ಮನೆ ಇರ್ತದೆ, ಅವನೇನು ಮಾಡ್ತಾನೆ, ಒಂದು ಆಸೆ ಬರ್ತದೆ ಅವನಿಗೆ, ನನ್ನ ಮನೆ ಮಾಡಿ ಮೇಲೆ ಇನ್ನೊಂದು ಮನೆ ಕಟ್ಟಿದ್ರೆ ಬಾಡಿಗೆ ಕೊಡ್ಬೋದಲ್ಲ ಅಂತ ಆಲೋಚನೆ ಬರ್ತದೆ. ಬ್ಯಾಂಕ್ ಲೋನ್ ತೊಗೊಳ್ತಾನೆ, ಮೇಲ್ಗಡೆ ಒಂದು ಮನೆ ಕಟ್ತಾನೆ, ಅದನ್ನು ಬಾಡಿಗೆ ಕೊಡ್ತಾನೆ. ನಂತರ ಒಂದು ಆಲೋಚನೆ ಬರ್ತದೆ, ಅದರ ಮೇಲೆ ಇನ್ನೊಂದು ಮನೆ ಕಟ್ಟಿದ್ರೆ ಅದರಲ್ಲೂ ಒಂದು 15,000 ಬಾಡಿಗೆ ಬರ್ತದಲ್ಲ. ಮತ್ತೇನು ಮಾಡ್ತಾನೆ, ಆ 15,000 ಫಸ್ಟ್ ಫ್ಲೋರಲ್ಲಿ ಬರ್ತಕ್ಕಂಥ ಒಂದು 15,000, ಆ 30,000 ರೂಪಾಯಿನ EMI ಕಟ್ಟಿಬಿಟ್ರೆ ನಮಗೊಂದು 30 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ. ಮತ್ತೆ ಆಲೋಚನೆ ಬಂತು, 15,000 30,000ದಲ್ಲಿ ಒಂದು 20,000 ರೂಪಾಯಿ EMI ಕಟ್ಟಿದ್ರೂ ಕೂಡ 10,000 ನನಗೆ ಉಳಿತದೆ, 2 ಮನೆ ನಾವು ಕೊಟ್ಟಂಗಾಗುತ್ತೆ, ಬಾಡಿಗೆ ಕೊಟ್ಟಂಗಾಗುತ್ತೆ ಅಂತೇಳಿ ಅದ್ರ ಮೇಲೆ ಇನ್ನೊಂದು ಕಟ್ತಾನೆ. ಆ ಮನೆಗಳಲ್ಲಿ ಬಂದು ಸೇರ್ಕೊಂಡಂತಹ ಆ ಜನಗಳು ಇವನಿಗೆ ಇರೋಕೆ ಬಿಡೋದಿಲ್ಲ. ಇವನಿಗೆಲ್ಲ ಆದಮೇಲೆ ವೈರಾಗ್ಯ ಬಂದ್ಬಿಟ್ಟಿರ್ತದೆ, ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿರ್ತದೆ. ಆವಾಗ ಪೂಜೆ ಕೂತ್ಕೊಳ್ತಾನೆ. ಪೂಜೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಬಾಡಿಗೆಯವ್ರು ಬರ್ತಾರೆ, ಬಾಗಿಲು ಹೊಡಿತಾರೆ. ಸಾರ್ ಏನು ಮಾಡ್ತಾ ಇದ್ದೀರಿ? ಏನಮ್ಮ ನೀರು ಬರ್ತಾ ಇಲ್ಲ, ಸ್ವಲ್ಪ ನೋಡಬಾರ್ದಾ? ಅದೇನೋ ಪೈಪ್ ಲೈನ್ ರಿಪೇರಿ ಅಂತ ನೀವು ಮಾಡಿಸ್ಬಾರ್ದಾ? ನಮ್ಮನೆ ನಲ್ಲಿ ಹೊಡೆದೋಗಿದೆ, ಬಂದು ನೋಡಬಾರ್ದಾ? ಅವ್ರು ಯಾರೋ ಕಾರ್ಪೊರೇಷನವ್ರು ಬಂದು ಬಾಗಿಲು ತಟ್ಟಿ ಇನ್ನೂ ಟ್ಯಾಕ್ಸ್ ಕಟ್ಟಿಲ್ಲ ಅಂದರು, ಕೆಳಗಡೆ ಮನೆ ಇದ್ದಾರಪ್ಪ ಓನರ್, ಅಲ್ಲಿ ಹೋಗಿ ಅಂತಂದೆ, ನೀವು ಯಾಕೆ ಟ್ಯಾಕ್ಸ್ ಕಟ್ಟಿಲ್ವಂತೆ. ಇನ್ನೊಬ್ಬ ಯಾರೋ ಬರ್ತಾನೆ, ಸರ್ ನಮ್ಮ ಮೇಲ್ಗಡೆ ಮನೆಯಲ್ಲಿ ಕರೆಂಟ್ ಸಪ್ಲೈ ಆಗ್ತಾ ಇಲ್ಲ. ಇವನು ಪೂಜೆ ಅಲ್ಲ, ಏನು ಮಾಡಲಿಕ್ಕೂ ಕೂಡ ನೆಮ್ಮದಿ ಇರುವುದಿಲ್ಲ. ಮೇಲೆ ಬಂದವ್ರದ್ದೊಂದು ಗಲಾಟಿ, ಅದ್ರ ಮೇಲೆ ಬಂದವ್ರದ್ದೊಂದು ಗಲಾಟಿ. ಇನ್ನು ಮಕ್ಕಳು ಬೇರೆ ಹೊರಗಡೆ ಇದ್ದಾರೆ, ಎಲ್ಲೆಲ್ಲೋ ಸೆಟ್ಲಾಗಿದ್ದಾರೆ. ಈ ಹಣಗಳಿಕೆ ಇಷ್ಟಿದ್ರೆ ಅಷ್ಟು ಬೇಕು, ಅಷ್ಟಿದ್ರೆ ಅಷ್ಟು ಬೇಕು. ಯಾವತ್ತೂ ಕೂಡ ಅವರು ದಾನ ಧರ್ಮ ಮಾಡಲೇ ಇಲ್ಲ. ದೇವರ ಕೆಲಸಗಳಿಗೆ, ಧರ್ಮದ ಕೆಲಸಗಳಿಗೆ ಕೈ ಎತ್ತಿ ಕೊಡಲೇ ಇಲ್ಲ. ಎಲ್ಲವನ್ನು ಕೂಡ ಜೇನು ಕೂಡಿಟ್ಟಂಗೆ ಇಟ್ಟರು. ಆದರೆ ಇವರು ಅನುಭವಿಸ್ತಾರ? ಇವರು ದುಡಿದು ಇಟ್ಟಂತಹ ಸಂಪತ್ತಲ್ಲಿ 20% ಕೂಡ ಇವರು ಅನುಭವಿಸೋದಿಲ್ಲ. ಯಾಕೆ ಅಂತಂದರೆ ಮುಪ್ಪು ಬರ್ತದೆ, ಕಾಯಿಲೆಗಳು ಬರ್ತವೆ, ಎಲ್ಲ ಇಂದ್ರಿಯಗಳು ಸ್ವರ್ಗಿರ್ತವೆ. ಆ ಸಮಯದಲ್ಲಿ ಬರೋದೇನಪ್ಪ ಅಂತಂತಂದರೆ ಭಕ್ತಿ ಬರ್ತದೆ ನೋಡ್ರಿ. ಆವಾಗ ಬಸವಣ್ಣವ್ರು ಹೇಳ್ತಾರೆ, ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆ ಶಕ್ತಿ ಇದ್ದಾಗ ಆ ಶಕ್ತಿನೆಲ್ಲ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ಕಳೆದುಬಿಟ್ರು. ಆ ಯುಕ್ತಿ, ಆ ಹುರುಪು ಅವೆಲ್ಲ ಇದ್ದಾಗ
ಅದನ್ನೆಲ್ಲವನ್ನು ಕೂಡ ಬರೀ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ಬಳಸಿಬಿಟ್ರು. ಇವಾಗ ಅವರು ಅಂದ್ಕೊಳ್ತಾ ಇದ್ದಾರೆ, ಅಯ್ಯೋ ಈ ಆಸ್ತಿ ಎಲ್ಲವೂ ಕೂಡ ನಾಳೆ ನಮ್ಮ ಮಕ್ಕಳ ಪಾಲು, ನನ್ನ ಮೊಮ್ಮಕ್ಕಳ ಪಾಲು, ನೆಕ್ಸ್ಟ್ ಅವ್ರಿಗೆ ಹುಟ್ಟಿರ್ತಕ್ಕಂಥ ಆ ಮಕ್ಕಳ ಪಾಲಾಗುತ್ತೆ ಹೊರತು ನನಗೆ ಬಂದಿದ್ದೇನು? ನಾನೇನು ಪಾರಮಾರ್ಥ ಮಾಡಲೇ ಇಲ್ವಲ್ಲ, ಭಗವಂತನ ಕಡೆ ನಾನು ತಿರುಗಲೇ ಇಲ್ವಲ್ಲ, ದಾನ ಧರ್ಮ ಮಾಡಲೇ ಇಲ್ವಲ್ಲ, ನನಗೂ ಮುಕ್ತಿ ಬೇಕಲ್ಲ, ಇವಾಗ ನನಗೆ ಪರಮಾತ್ಮನ ಪರಿಚಯನೇ ಆಗಲಿಲ್ವಲ್ಲ, ಇವಾಗ ಏನು ಮಾಡೋದು? ವಯಸ್ಸಾಗ್ಬಿಟ್ಟಿದೆ, ಇವಾಗ ಏನು ಮಾಡೋದು ಅಂದರೆ ಏನೂ ಮಾಡೋಕ್ಕಾಗಲ್ಲ. ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಂಗಾಯ್ತು. ಮೈನಲ್ಲಿ ಶಕ್ತಿ ಇದ್ದಾಗ, ನಮ್ಮ ಇಂದ್ರಿಯಗಳಲ್ಲಿ ಶಕ್ತಿ ಇದ್ದಾಗ, ನಮಗೆ ಮತಿ ಚೆನ್ನಾಗಿದ್ದಾಗ ನಾವು ಆ ಪರಮಾತ್ಮನನ್ನು ಅರಿಯುವಂತಹ, ನಮ್ಮೊಳಗಡೆ ಇರ್ತಕ್ಕಂಥ ಸುಖ, ಸಂತೋಷ, ನೆಮ್ಮದಿಯನ್ನು ಹುಡುಕುವಂತಹ ಕೆಲಸವನ್ನು ನಾವು ಮಾಡಲೇ ಇಲ್ಲ. ತೃಪ್ತಿ, ಆ ತೃಪ್ತಿ ಅಂತಕ್ಕಂಥದ್ದು ಒಳಗಡೆ ಇದೆ. ಒಂದು 5 ನಿಮಿಷ ನಾವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡು ನಮ್ಮ ಒಳಗಡೆ ಇರ್ತಕ್ಕಂಥ ಉಸಿರಾಟವನ್ನು ಗಮನಿಸ್ತಾ 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 ಆ ಉಸಿರಾಟದ ಕ್ರಮವನ್ನು ನಿಲ್ಲಿಸಬೇಕು. ಆ ಉಸಿರಾಟದ ಏರಿಳಿತವನ್ನು ನಾವು ತಗ್ಗಿಸ್ತಾ ಹೋದರೆ ಒಂದು ರೀತಿಯ ಒಂದು ಚೈತನ್ಯ ಒಳಗಡೆ ಉಂಟಾಗುತ್ತೆ, ಒಂದು ರೀತಿಯ ಆನಂದ ಉಂಟಾಗುತ್ತೆ, ಒಂದು ರೀತಿ ಸಂತೋಷ ಉಂಟಾಗುತ್ತೆ. ಯಾವ ಆಲೋಚನೆಗಳು ನಮ್ಮ ತಲೆಗೆ ಬರ್ದಲೇನೆ ಹಾಗೇ ಪ್ರಶಾಂತವಾಗಿ ಕುಳಿತುಕೊಂಡ್ರೆ ಇಡೀ ನಮ್ಮ ಮನಸ್ಸು ವಿಕಾಸಗೊಂಡು ಏನೋ ಒಂದು ರೀತಿ ಕೊಡುವಂತಹ ಆ ಆನಂದ ಐತಲ್ಲ, ಆ ಆನಂದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ, ಆ ಆನಂದ ಹೊರಗಡೆ ಸಿಕ್ಕೋದಿಲ್ಲ. ಅಂತಹ ದಿವ್ಯ ಚೈತನ್ಯ, ದಿವ್ಯ ಗುಣಗಳುಳ್ಳ ನಿಧಿಯನ್ನು ಆ ಪರಮಾತ್ಮ ನಮ್ಮಲ್ಲಿಟ್ಟಿದ್ದಾನೆ. ಆ ನೆಮ್ಮದಿ, ಆ ತೃಪ್ತಿ, ಆ ಆನಂದವನ್ನು ಹುಡುಕುವಂತಹ ಕೆಲಸವನ್ನು ನಾವು ಮಾಡೋಣ. ನಮ್ಮ ಹಿಂದೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ದಾನ ಧರ್ಮ, ಧ್ಯಾನ ಮಾಡೋದು, ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋದು. ನಾವು ನಾಳೆ ಈ ಶರೀರವನ್ನು ಬಿಟ್ಟಾಗ ನಮ್ಮ ಆತ್ಮ ಪರಮಾತ್ಮನ ಸೇರಬೇಕಲ್ಲ, ಆ ಸೇರುವ ದಾರಿಯನ್ನು ತಿಳ್ಕೊಳ್ಳೋದು. ಇಷ್ಟು ಮಾಡಿದ್ದೇ ಆದರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಆ ಪರಮಾತ್ಮನನ್ನು ನೋಡಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಾಧ್ಯ ಆಗುತ್ತೆ. ನಾವು ನೀವೆಲ್ಲರೂ ಕೂಡ ಈ ಭೌತಿಕ ಪ್ರಪಂಚದ ವಸ್ತುಗಳ ಮೇಲೆ ನಾವು ವೈರಾಗ್ಯವನ್ನು ತಾಳಬೇಕಾಗುತ್ತೆ. ನಮಗೆಷ್ಟು ಬೇಕೋ ಅಷ್ಟು ಅದು ತೃಪ್ತಿ ಕಾಣಬೇಕು. ಇಲ್ಲಪ್ಪ ನನಗೆ ಸಾಕು, ಅವರು ನನ್ನ ಮಕ್ಕಳು ಅವರು ದುಡ್ಕೊಂಡು ಅವರು ತಿನ್ನಲಿ, ನನಗೆ ನನ್ನ ಕೈಲಾದಷ್ಟು ನಾನು ಸಾಲಗಾರನಾಗದೆ, ನನ್ನ ನೆಮ್ಮದಿಗೆ ಭಂಗವನ್ನು ತಂದಿಟ್ಟುಕೊಳ್ಳದೆ ನಾನು ಇಷ್ಟು ಮಾಡಿದ್ದೀನಲ್ಲ, ನನಗಿಷ್ಟು ಸಾಕು. ಇನ್ನು ಉಳಿದಂಥ ನನ್ನ ಸಮಯ ಏನಿದೆಯಲ್ಲ, ಆ ಸಮಯ, ನನ್ನ ಆರೋಗ್ಯ, ನನ್ನ ಆಯಸ್ಸು ಮತ್ತು ಎಲ್ಲ ನನ್ನ ಸಮಯವನ್ನು ನಾನು ಪಾರಮಾರ್ಥಕ್ಕೆ ಉಪಯೋಗಿಸ್ತೀನಿ. ಆ ಪರಮಾತ್ಮನನ್ನು ನೋಡಲಿಕ್ಕೆ ನಾನು ಉಪಯೋಗಿಸ್ತೀನಿ. ಒಳ್ಳೊಳ್ಳೆ ಧರ್ಮಗ್ರಂಥಗಳನ್ನು ನಾನು ಓದ್ತೀನಿ, ಒಳ್ಳೊಳ್ಳೆ ವಿಚಾರಗಳನ್ನು ನಾನು ತಿಳ್ಕೊಳ್ತೀನಿ. ಜೊತೆಗೆ ಧರ್ಮಗ್ರಂಥಗಳ ಜೊತೆಗೆ ನಾನು ಅದನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ದಿನಕ್ಕೊಂದು 2 ಅವರಾದರೂ ಕೂತ್ಕೊಂಡು 1 ಅವರಾದರೂ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೀನಿ. ಆ ಭಗವಂತನ ಜೊತೆ ನಾನು ಕನೆಕ್ಟ್ ಆಗ್ತೀನಿ. ಕನೆಕ್ಟ್ ಆಗಿ ನಾವು ಆನಂದವನ್ನು ಅನುಭವಿಸ್ತೀವಿ ಅನ್ನುವಂತಹ ಲೆಕ್ಕಾಚಾರವನ್ನು ನಾವೇ ಹಾಕಿಕೊಂಡು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಅರಿವು ಜಾಗೃತವಾಗಿ, ಆನಂದವು ಜಾಗೃತವಾಗಿ, ನಮಗೆ ಹೊರಗಡೆ ಸಿಗದೇ ಇರತಕ್ಕಂಥ ಆ ಸಂತೋಷ, ಆ ತೃಪ್ತಿ ನಮಗೆ ಸಿಕ್ಕುತ್ತೆ. ನಾವು ಆವಾಗ ಅತ್ಯಂತ ಸಂತೋಷಭರಿತರಾಗಿ ನಾವು ಜೀವನವನ್ನು ಮಾಡುವಂಥ ವ್ಯವಸ್ಥೆ ನಮ್ಮದು ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣ.